ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇರುವಂತದ್ದು. ಸಿಎಂ ಜೊತೆ ಸುಮಾರು 15 ನಿಮಿಷ ನಾಗೇಂದ್ರ ಚರ್ಚೆ. ಫೋನ್ ಕಾಲ್ ಮಾಡಿ ಮಾತನಾಡಿರುವ ಸಚಿವ ನಾಗೇಂದ್ರ, ನನ್ನ ವಿಚಾರಕ್ಕೆ ಅಧಿವೇಶನ ಕಂಪ್ಲೀಟ್ ಹಾಳಾಯಿತು, ಸರ್ಕಾರ ಪಲಾಯನ ಮಾಡ್ತು ಅನ್ನೋ ಮಾತು ಕೇಳೋ ಹಾಗಾಯಿತು. ಈಗ ಅವರು ಪಾದಯಾತ್ರೆ ಮಾಡಲು ಹೊರಟಿದ್ದಾರೆ. ಎಸ್ಟಿ ಪ್ರಾಬಲ್ಯದ ಕ್ಷೇತ್ರಗಳಲ್ಲೇ ಪಾದಯಾತ್ರೆ ಮಾಡ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಜುಗರವಾಗ್ತಿದೆ ಅಂತ ಬಿ ನಾಗೇಂದ್ರ ಅವರು ವ್ಯಕ್ತಪಡಿಸಿರುವಂತದ್ದು. ಇದನ್ನೆಲ್ಲ ಅಷ್ಟೇ ಅಲ್ಲ, ಎಸ್ಟಿ ವೋಟ್ ಬ್ಯಾಂಕ್ ಮೇಲೂ ಕೂಡ ಪರಿಣಾಮವಾಗುತ್ತೆ. ದಲಿತನಾಗಿರೋ ನಾನು ಸಚಿವನಾಗುವುದನ್ನ ಕೆಲವರು ಸಹಿಸ್ತಾ ಇಲ್ಲ ಅಂತ. ಇನ್ನು ನಾನು ಸದ್ಯಕ್ಕೆ ರಾಜೀನಾಮೆ ಕೊಡುವುದೇ ಉತ್ತಮ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರೋದು ಬಿ ನಾಗೇಂದ್ರ. ನಿನ್ನೆ ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೇನೆ ಅಂತ ನಾಗೇಂದ್ರ ಹೇಳಿರುವಂಥದ್ದು. ಸಿಎಂ ಜೊತೆ ಸತತ 15 ನಿಮಿಷಗಳ ಕಾಲ ಬಿ ನಾಗೇಂದ್ರ ಚರ್ಚೆಯನ್ನ ಮಾಡಿರುವಂತದ್ದು. ಫೋನ್ ಕಾಲ್ ಮೂಲಕ ಮಾತನಾಡಿದ್ದಾರೆ ಬಿ ನಾಗೇಂದ್ರ. ಇನ್ನು ನನ್ನ ವಿಚಾರಕ್ಕಾಗಿ ಅಧಿವೇಶನ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ, ಸರ್ಕಾರ ಪಲಾಯನ ಮಾಡ್ತು ಅನ್ನೋ ಮಾತು ಕೂಡ ಕೇಳೋ ಹಾಗಾಯ್ತು. ಇದರಿಂದ ಈಗ ಇವರು ಪಾದಯಾತ್ರೆ ಮಾಡಲು ಕೂಡ ಸಿದ್ಧರಾಗಿದ್ದಾರೆ ಬಿಜೆಪಿ ನಾಯಕರು. ಇನ್ನು ಎಸ್ಟಿ ಪ್ರಾಬಲ್ಯದ ಕ್ಷೇತ್ರಗಳಲ್ಲೇ ಪಾದಯಾತ್ರೆಯನ್ನ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಜುಗರವಾಗುವಂತ ಸಂಗತಿ ಬರುತ್ತೆ. ಅಷ್ಟೇ ಅಲ್ಲ, ಎಸ್ಟಿ ವೋಟ್ ಬ್ಯಾಂಕ್ ಮೇಲೂ ಕೂಡ ಪರಿಣಾಮವಾಗುತ್ತೆ. ನಾನು ದಲಿತ ಸಚಿವನಾಗಿರೋದೇ ಕೆಲವರಿಗೆ ಸಹಿಸ್ಕೊಳ್ಳಕ್ಕಾಗ್ತಿಲ್ಲ, ಹಾಗಾಗಿ ನಾನು ಸದ್ಯಕ್ಕೆ ರಾಜೀನಾಮೆಯನ್ನ ಕೊಡುವುದೇ ಉತ್ತಮ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಬಿ ನಾಗೇಂದ್ರ. ಇನ್ನು ನಿನ್ನೆ ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೇನೆ ಅಂತ ಕೂಡ ಸಿಎಂ ಜೊತೆ ಮಾತನಾಡಿದ್ದಾರೆ ಫೋನ್ ಕರೆಯಲ್ಲಿ. ಪಕ್ಷ ನಿಮ್ಮ ಜೊತೆಗಿದೆ, ತಾಳ್ಮೆ ಇರಲಿ ಅಂತ ಡಿಕೆ ಶಿವಕುಮಾರ್ ಸಮಾಧಾನವನ್ನ ಮಾಡ್ತಾ ಇರುವಂತಹ ಸಂಗತಿ ಕಾಣಿಸ್ತಾ ಇದೆ. ಇಲ್ಲಿ ಹೈಕಮಾಂಡ್ಗೆ ಹೇಳ್ತೇನೆ, ಆಮೇಲೆ ನೋಡೋಣ ಅಂತ ಸಿಎಂ ಉತ್ತರ ನೀಡಿದ್ದಾರೆ. ವಾಲ್ಮೀಕಿ ಹಗರಣದ ಕೇಸ್ ಬೆನ್ನಲ್ಲಿ ಈ ವಿಚಾರ ತಿಳಿದು ಬಂದಿರುವಂಥದ್ದು. ಅಧಿವೇಶನವನ್ನ ಬಿ ನಾಗೇಂದ್ರ ಅವರ ವಿಚಾರದ ಕುರಿತಂತೆ ಒಂದು ಮುಕ್ತಾಯಗೊಳಿಸಲಾಗಿದೆ 3 ದಿನಗಳ ಮುಂಚೆಯೇ. ಇನ್ನು ವಾಲ್ಮೀಕಿ ಹಗರಣ ಅಭಿವೃದ್ಧಿ ಕೇಸ್ ಏನಿದೆ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಚಂದ್ರಶೇಖರ್ ಅವರು ಏನೋ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅವ್ರ ನಿವಾಸದಲ್ಲಿ. ಅವರು ಬರೆದಿಟ್ಟಂತಹ ಡೆತ್ ನೋಟಲ್ಲೂ ಕೂಡ ಮೇಲಧಿಕಾರಿಗಳು ಮತ್ತು ಸಚಿವರ ಮೌಖಿಕ ಆದೇಶದ ಮೇರೆಗೆ ನಿಗಮದ ಬ್ಯಾಂಕ್ ಖಾತೆಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಅಕ್ರಮವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಉಲ್ಲೇಖಿಸಲಾಗಿತ್ತು. ಇನ್ನು ಇದು ಇಡೀ ಹಗರಣವನ್ನ ಬಹಿರಂಗಪಡಿಸಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಜೋಯಲ್ ಅವರು ನಮ್ಮೊಟ್ಟಿಗೆ ಡೆಸ್ಕ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಜೋಯಲ್, ಈಗಾಗಲೇ ಅಧಿವೇಶನವನ್ನ ಪೂರ್ಣ ಪ್ರಮಾಣದಲ್ಲಿ ನಡೆಸಲು ಸಾಧ್ಯವಾಗಿಲ್ಲ, ಈ ಬೆನ್ನಲ್ಲೇ ಬಿ ನಾಗೇಂದ್ರ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್?
ವಿಪಕ್ಷಗಳ ಹಲವು ಹೋರಾಟಗಳ ಬಳಿಕ ಅಂತೂ ಇಂತೂ ಸ್ವತಃ ನಾಗೇಂದ್ರ ಅವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಮುಂದಾಗಿದ್ದಾರೆ ಚಂದನ. ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಹಲವು ದಿನಗಳಿಂದ ನಿರಂತರವಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇವೆ. ಪ್ರಮುಖವಾಗಿ ಅಧಿವೇಶನ ಅನ್ನುವಂಥದ್ದು ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಇಟ್ಟುಕೊಂಡು ಚರ್ಚೆ ಮಾಡುವಂತ ವೇದಿಕೆ. ಅಂತ ವೇದಿಕೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಏನು ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರಕ್ಕೇನೆ ಬಳಸ್ಕೊಂಡಿರುವಂಥದ್ದು ಇಲ್ಲಿ ವಿಪಕ್ಷಗಳ ಏನು ಪ್ರಯತ್ನ ಎದ್ದು ಕಾಣಿಸ್ತಾ ಇರುವಂಥದ್ದು. ಹಾಗೇನೆ ಪ್ರಮುಖವಾಗಿ ಇಲ್ಲಿ ಯಾವ ರೀತಿಯಾಗಿ ವಿಪಕ್ಷಗಳಿಗೆ ನಾಗೇಂದ್ರ ಅವರ ರಾಜೀನಾಮೆ ಬೇಕಾಗಿರುವಂಥದ್ದು ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಯನ್ನ ನಾವು ಯಾಕಾಗಿ ಬಯಸ್ತಾ ಇದ್ದೀವಿ ಅಂತಂದ್ರೆ ಅವರ ಮೇಲೆ ನಮಗೆ ಯಾವುದೇ ದ್ವೇಷ ಇಲ್ಲ ಅಥವಾ ಅವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಬೇಸರ ಇಲ್ಲ. ಅಲ್ಲಿ ಇರುವಂಥದ್ದು ಅವರು ಭ್ರಷ್ಟಾಚಾರ ಮಾಡಿದರೆ, ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿಯನ್ನ ಸಂಪುಟದಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆ ನಮ್ಮದು ಅನ್ನುವಂಥದ್ದು ರೀತಿಯಲ್ಲಿ ಈಗಾಗಲೇ ವಿಪಕ್ಷಗಳು ಹಲವು ಬಾರಿ ವಿಪಕ್ಷ ನಾಯಕರುಗಳು ಹೇಳಿಕೆಯನ್ನು ನೀಡಿರುವಂಥದ್ದು. ಇದೀಗ ಅಂತೂ ಇಂತೂ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಏನು CM DK ಶಿವಕುಮಾರ್ ಅವರ ಜೊತೆಯಲ್ಲಿ ಸ್ವತಃ ಅವರೇ ಚರ್ಚೆಯನ್ನು ಮಾಡಿದ್ದಾರೆ. ಫೋನ್ ಕಾಲ್ ಮಾಡಿ ಈ ಬಗ್ಗೆ ನಾನು ಸದ್ಯಕ್ಕೆ ರಾಜೀನಾಮೆ ನೀಡಬೇಕು ಅಂತ ಇದ್ದೀನಿ, ಈ ವಿಚಾರದಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನುವಂಥ ಇಂಗಿತವನ್ನು ಅವರು ಹೊರಹಾಕಿದ್ದಾರೆ. ಒಟ್ಟಾರೆ ನನಗೆ ಈ ಒಂದು ಸಚಿವ ಸ್ಥಾನದಿಂದ ಏನು ಸಿಕ್ಕಿರುವಂಥ ಒಂದು ಸಚಿವ ಸ್ಥಾನದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನುವಂಥ ರೀತಿಯಲ್ಲಿ ಅವರು ಕನ್ವಿನ್ಸ್ ಮಾಡಿದ್ದಾರೆ. ಆದರೆ ಇಷ್ಟೊಂದು ಹೇಳಿದ ಬಳಿಕವೂ ಕೂಡ CM DK ಶಿವಕುಮಾರ್ ಅವರು ಸದ್ಯಕ್ಕೆ ಬೇಡ, ಕಾದ್ ನೋಡೋಣ ಅನ್ನುವಂಥ ಒಂದು ಸಾಂತ್ವನದ ಮಾತನ್ನ ಇಲ್ಲಿ ನಾಗೇಂದ್ರ ಅವರಿಗೆ ಹೇಳಿರುವಂಥದ್ದು. ಇಲ್ಲಿ ಇನ್ನೊಂದು ವಿಚಾರ ನೋಡಬೇಕಾಗಿದ್ದು, ಇದೇ ವಿಚಾರಕ್ಕೆ ಹಲವು ಪ್ರತಿಭಟನೆಗಳು ನಡೆದವು. ವಿಪಕ್ಷ BJP ಹಾಗೂ JDS ಹಲವು ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವು. ಅದರಲ್ಲೂ ಕೂಡ ಅಧಿವೇಶನದ ಪ್ರತಿದಿನವೂ ಕೂಡ ಒಂದೊಂದು ರೀತಿಯಾಗಿ BJP ಇಲ್ಲಿ ಪ್ರತಿಭಟನೆ ಮಾಡ್ತು. ಅದೇ ರೀತಿ ಪಾದಯಾತ್ರೆಗಳನ್ನ ಏನು ಹಲವು ಬಾರಿ ಪಾದಯಾತ್ರೆಗಳನ್ನು ಕೂಡ ಮಾಡಿದ್ರು. ಆದ್ರೆ ಇಷ್ಟೆಲ್ಲ ಆದ ಬಳಿಕವೂ ಕೂಡ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋದಂತಹ ರಾಜ್ಯ ಸರ್ಕಾರ ಇದೀಗ ನಾಗೇಂದ್ರ ಅವರು ಸ್ವತಃ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಪ್ರಮುಖ ಕಾರಣ ಅಂತಂದ್ರೆ ಇಲ್ಲಿ ST ಮತ ಬ್ಯಾಂಕ್ಗಳ ಮೇಲೆ ಹೊಡೆತ ಬೀಳುವಂಥದ್ದು, ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಡ್ಯಾಮೇಜ್ ಆಗುವಂಥದ್ದು. ಈ ಎಲ್ಲ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸ್ವತಃ ನಾಗೇಂದ್ರ ಅವರು ನಾನು ರಾಜೀನಾಮೆ ಕೊಟ್ಟರೆ ಉತ್ತಮ, ನನ್ನ ಒಬ್ಬನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅಂತೇಳಿ ನಿರ್ಧರಿಸಿರುವಂಥದ್ದು. ಹಾಗೆ ಇನ್ನೊಂದು ಪಾದಯಾತ್ರೆ ಏನು ನಿನ್ನೆ ಅಷ್ಟೇ ಪಾದಯಾತ್ರೆಯ ದಿನಾಂಕ ಹಾಗೂ ರೂಪುರೇಷೆಗಳನ್ನ ಮ್ಯಾಪ್ ಸಹಿತವಾಗಿ ಬಿಡುಗಡೆ ಮಾಡಿರುವಂತಹ ವಿಪಕ್ಷವಾಗಿರುವಂಥ BJP ಏನು ರಾಯಚೂರಿಂದ ನಾವು ರಾಯಚೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡ್ಕೊಂಡಿದೆ. ಒಟ್ಟು 170 ಕಿಲೋಮೀಟರ್ಗಳ ಈ ಒಂದು ಪಾದಯಾತ್ರೆ ಸತತ 10 ದಿನಗಳ ಕಾಲ ನಡೆಯುವಂತ ಪಾದಯಾತ್ರೆ. ಈ ಪಾದಯಾತ್ರೆಯಿಂದನೂ ಕೂಡ ಆ ಭಾಗದ ಜನ, ಅದರಲ್ಲೂ ಕೂಡ ಇಲ್ಲಿ ST ಮತ ಏನಿದೆ ಅಲ್ಲಿ ಹೆಚ್ಚಾಗಿ ಆ ಒಂದು ಮತ ಬ್ಯಾಂಕ್ಗಳನ್ನ ಕ್ರೋಢೀಕರಿಸುವಂತ ಒಂದು ನಿರ್ಧಾರವನ್ನ ಇಲ್ಲಿ ವಿಪಕ್ಷಗಳು ಮಾಡಿಕೊಂಡಿರುವಂಥದ್ದು. ಹಾಗೆ ಅದ್ರ ಜೊತೆಯಲ್ಲಿ ಇಲ್ಲಿ ಏನು ಸದ್ಯಕ್ಕೆ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಇದೀಗ ನಾಗೇಂದ್ರ ಅವರು ರಾಜೀನಾಮೆಗೆ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ CM DK ಶಿವಕುಮಾರ್ ಅವರು ಒಂದು ಎಸ್ ಅಂತಂದ್ರೆ ಇಲ್ಲಿ ಮುಗಿತು, ರಾಜೀನಾಮೆಯನ್ನ ಸ್ವತಃ ಇಲ್ಲಿ ನಾಗೇಂದ್ರ ಅವರು ಕೊಡಬಹುದು. ಹಾಗಾಗಿ ಇವತ್ತು ಸಂಜೆ ಒಳಗೆ ಎಲ್ಲ ನಿರ್ಧಾರಗಳು ಆಗುವಂತ ಸಾಧ್ಯತೆ ಇದೆ. ಸಂಜೆ ಒಳಗಡೆ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಯಾವುದಕ್ಕೂ ಆಶ್ಚರ್ಯ ಪಡಬೇಕಾಗಿಲ್ಲ. ಚಂದನ, ಸರ್ ಧನ್ಯವಾದ ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ST ಪ್ರಾಬಲ್ಯದ ಕ್ಷೇತ್ರಗಳಲ್ಲೇ ಪಾದಯಾತ್ರೆ ಮಾಡ್ತಿದ್ದಾರೆ BJP ನಾಯಕರು.